ನರಬಲಿ ಅನ್ನುವಂಥ ಒಂದು ಕವನ ಬರ್ತದೆ. ಆ ಕವನನ ಬ್ರಿಟಿಷ್ ಸರ್ಕಾರದವ್ರು ಕೇಳಿ ಒಂದು ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ಮ ನರಬಲಿ ಕವನದೊಳಗೆ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿರಿ, ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಕರ್ಕೊಂಡು ಹೊಂಟೇವೆ, ನಡೀರಿ ಅಂದರು. ನಾನು ನೋಡಪ್ಪ ತಮ್ಮ, ಒಂದು ಕವನನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ನ ಜೈಲಿಗೆ ಹಾಕುವುದು ಅನ್ಯಾಯ ಅಂದೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ, ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂದ. ನಡಿಪ ಅಂದೆ. ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗಾ ಜೈಲಿನೊಳಗೆ ಹಾಕಿದ್ರು. ನಾ ಅಲ್ಲಿಯೂ ಮಾಸ್ತರ್ಕಿ ನೌಕರಿನ ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದೆ. ಕವನ ಬರದೆ ಕವನ ಹಾಡಿಸಿದೆ, ನಾಟಕ ಬರದೆ ನಾಟಕ ಮಾಡಿಸಿದೆ. ಒಬ್ಬ ಕವಿಗೆ ಮನಿನೂ ಅಷ್ಟೆ, ಸಾಲಿನೂ ಅಷ್ಟೆ, ಜೇಲು ಅಷ್ಟೆ.